ಬದುಕುವಂತ ಹಕ್ಕು ನಮಗೂ ಖಂಡಿತ ಇದೆ. ಬದುಕೋಕೆ ಬಿಡಿ ಅಂತ ಸುವರ್ಣ ನ್ಯೂಸ್ನ ಸ್ಟುಡಿಯೋಗೆ ಬಂದಿದ್ದಾರೆ ಇಬ್ಬರು ನವಜೋಡಿಗಳು, ದಿವ್ಯಾ ಮತ್ತು ನರೇಂದ್ರ. ದಿವ್ಯಾ ಅವರ ಅಣ್ಣ ಬಾಬು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಾಬು ನಮಸ್ತೆ. ನಮಸ್ಕಾರ ಸರ್. ನಾನು ಚಂದನ್ ಶರ್ಮಾ ಅಂತ ಸುವರ್ಣ ನ್ಯೂಸ್ನಿಂದ ಮಾತನಾಡ್ತಾ ಇದ್ದೀನಿ. ಓಕೆ ಸರ್, ಹೇಳಿ. ದಿವ್ಯಾ ಮತ್ತೆ ನರೇಂದ್ರ ಇಬ್ರು ಕೂಡ ಮದುವೆ ಆಗಿದ್ದಾರೆ, ಗೊತ್ತಿದೆ ಅಂತ ಅನ್ಕೊಳ್ತೀನಿ ವಿಚಾರ ನಿಮಗೆ. ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಹೌದು. ದಿವ್ಯಾ ನಿಮ್ಮ ಜೊತೆ ಮಾತಾಡಬೇಕು ಅಂತಿದ್ದಾರೆ. ಬಾಬು ಏನ್ ಮಾತಾಡ್ತೀರಾ ಸರ್ ಅವಳ ಹತ್ರ? ಮಾತಾಡಿ, ನಿಮ್ಮ ತಂಗಿ ಅಲ್ವಾ? ಪ್ರಯೋಜನ ಏನಿದೆ? ನಮ್ಮ ತಂಗಿ ಅಂತ ಮಾನ ವಯಸ್ಸು ತೆಗೆದಾಕ್ತಾಳ, ಏನ್ ಮಾತಾಡ್ತೀರಾ? ಏನೋ ಮಾತಾಡ್ತಾರಂತೆ ನೋಡಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಸರ್ ಬೇಕಾಗಿಲ್ಲ ಅವಳು ಅಲ್ಲ ಬಾಬು, ಮಾಡಿದ್ಮೇಲೆ ಅವಳ ಹತ್ರ ಮಾತಾಡೋಕೆ ನಮ್ಗೆ ಇಷ್ಟ ಇಲ್ಲ. ಯಾಕೆ ಬಾಬು, ಏನಾಯ್ತು? ನಮ್ಮ ಮಾನ ಮರ್ಯಾದಿನ ಹೋಗ್ಬಿಟ್ಟಿದೆಯಲ್ಲ ಇಡೀ ಬೆಂಗಳೂರು ಫುಲ್ಲು. ಬಾಬು ದಯವಿಟ್ಟು ನೀವು ಟಿವಿ ಆನ್ ಮಾಡಿದಿರಾ ಬಾಬು? ಇಲ್ಲ, ಹೇಳಿ. ಟಿವಿ ಆನ್ ಮಾಡಿಲ್ವಾ ಬಾಬು? ಯಾಕೆ, ಏನಾಯ್ತು ಬಾಬು? ಯಾಕೆ ಮಾನ ಮರ್ಯಾದೆ ಹೋಯ್ತು ಅಂತೀರಿ? ಯಾಕೆ, ಏನಾಯ್ತು ಬಾಬು? ನಾವು ಅವಳು ಚೆನ್ನಾಗಿರ್ಬೇಕು ಅಂತಾನಲ್ಲ ಸರ್ ನಾವು ಎಲ್ಲ ತರ ಟ್ರೈ ಮಾಡಿದ್ವು. ಹಾ 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 ನಮ್ಗೂ ಇರೋದು ಒಬ್ಳೆ ತಂಗಿ ಅಂತ ನಾವು ಮಾಡಿದ್ದು. ಹಾ ನಾವು ಅವಳಿಗೂ ಸಹ ಪ್ರಾಣನೇ ಬೇಕಾದ್ರೆ ಕೊಡ್ತಾ ಇದ್ವಿ ತಾನೆ. ಇವತ್ತಿನ ದಿನ ನಮ್ಮ ಮನೇಲಿ ಯಾರು ಊಟ ಮಾಡಿದ್ರೆ ಎಲ್ಲ ಎಷ್ಟು ಕಷ್ಟ ಅನ್ಭವಿಸ್ತಾ ಇದ್ದಾರೆ. ನಮ್ಮನ್ನ ಯಾರು ನೋಡ್ತಾರೆ? ಅವಳು ಇವತ್ತು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ದಾಳೆ. ನಮ್ಮನೇನ ಯಾರು ನೋಡ್ತಾರೆ? ನಮ್ ತಂಗಿ ಮೇಲೆ ಪ್ರಾಣನೇ ಇಟ್ಟಿದ್ವಿ. ಅವಳಿಗೆ ಎಲ್ಲಾ ತರ ಮಾಡ್ತಿದ್ವಿ. ಇವತ್ತು ಅವಳೇ ಇಲ್ಲ ಅಂದ್ಮೇಲೆ ಏನಿದೆ? ಅವಳ ಹತ್ರ ನಾನು ಮಾತಾಡೋ ಪ್ರಯೋಜನ ಏನಿದೆ? ಏನೋ ಒಳ್ಳೆ ಹುಡುಗ ಆಗಿ ಅವನು ಒಳ್ಳೆ ಸಾಯೋವರೆಗೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವೇ ಏನ್ ಬೇಕಾದ್ರು ಮಾಡ್ತಾ ಇದ್ವಿ. ನಮ್ಗ್ ನಂಬಿಕೆ ಇಲ್ಲ ಅವನ ಮೇಲೆ. ಅವ್ನ್ ಫಸ್ಟ್ ಆಫ್ ಆಲ್ ಅವ್ನು ಎಷ್ಟು ಕಡೆ ಒಂದು ಒಳ್ಳೆ ರಾಬರಿ ಕೇಸ್ ಇದೆ, ಗಾಡಿ ಕಳ್ತನದ ಕೇಸ್ ಇದೆ, ಎಲ್ಲಾ ತರ ಕೇಸ್ಗಳಿದೆ. ಅವಳು ನಾವು ಗಿಣಿ ತರ ಸಾಕಿದ್ದು. ಅವ್ರಪ್ಪ ಆಟೋ ಡ್ರೈವರ್, ಅವ್ರಮ್ಮ ಮನೆ ಕೆಲಸ ಮಾಡೋರು. ಸರಿನಾ? ನಮ್ಗೂ ಇವಾಗ ನಮ್ಮನೆ ನಿಮ್ಮನೆ ವಸ್ತು ಅಂದ್ರೆ ನಿಮ್ಗೂ ಒಂದ್ ಜವಾಬ್ದಾರಿ ಇದ್ದೇ ಇರುತ್ತಾನೆ. ಅಯ್ಯೋ ನನ್ ಮಗಳು ಹಿಂಗಿರ್ಬೇಕು, ನಾವ್ ಕಟ್ಕೊಂಡ್ ಬಂದಿರೋ ಹೆಂಡತಿ ಹಿಂಗಿರ್ಬೇಕು ಅಂತ ಎಲ್ಲ ಆಲೋಚನೆ ಮಾಡ್ತಿರುತ್ತಾನೆ. ಸೊ ನಾನು ನನ್ ತಂಗಿ ಚೆನ್ನಾಗಿರ್ಬೇಕು ಅಂತ ನಾವು ಆಲೋಚನೆ. ಅಲ್ಲ, ಒಂದ್ ನಿಮಿಷ ಬಾಬು, ನಿಮ್ ತಂಗಿ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ಯಾವುದೇ ತೊಂದರೆ ಕೂಡ ಇಲ್ಲ, ಅದ್ರಲ್ಲಿ ಯಾವುದೇ ತಪ್ಪಿಲ್ಲ. ಒಂದ್ ನಿಮಿಷ ಹಾಗೆ ಇರಿ ಬಾಬು, ನಾನು ಒಂದೇ ನಿಮಿಷ ದಯವಿಟ್ಟು ಸಂಪರ್ಕದಲ್ಲಿರಿ ನೀವು. ನರೇಂದ್ರ, ನಿಮ್ಮ ಮೇಲೆ ಸುಮಾರು ಕೇಸಸ್ಗಳಿವೆ ಅಂತ ಹೇಳ್ತಾರೆ. ಸುಮಾರೇನಿಲ್ಲ ಸರ್. ಫಸ್ಟ್ 2 years ಬ್ಯಾಕ್ ಬಂದು ನನ್ನ ಫ್ರೆಂಡ್ಸ್ ಮಾಡಿದ ತಪ್ಪಿಗೆ ಅದ್ರಲ್ಲಿ ನಂದು ಇದಾಯ್ತು. ಅದಾದ್ಮೇಲೆ ಏನ್ ಕೇಸ್ ಅದು? ಅದು 399 402 ಅವರೆಲ್ಲ ಗಾಡಿ ಕಳ್ತನ ಮಾಡಿದ್ರು ಅಂತ ನನ್ನ ಹತ್ರ ಅಡ ಹಾಕಿದ್ರು. ಆ ಕೇಸಲ್ಲಿ 2 years ಬ್ಯಾಕ್ ಸರ್ ಅದಾಗಿದ್ದು. ಓಕೆ. ಅದಾದ್ಮೇಲೆ ಅದು ಮಲೇಶ್ವರಂನಲ್ಲಿ ತೆಗ್ದಿದ್ದು ಅಂತ ಮಲೇಶ್ವರಂ ಟ್ರಾನ್ಸ್ಫರ್ ಕೊಟ್ಟಿದ್ರು ಆ ಕೇಸ್ನ. ಅದೇ ಬಿಟ್ರೆ ಇನ್ನೇನು ಇಲ್ಲ ಸರ್. ಅದೆಲ್ಲ ಏನು. ಓಕೆ, ಎಸ್ ಬಾಬು ಮಾತಾಡಿ ಬಾಬು, ಹೇಳಿ. ಹೇಳಿ ಸರ್, ಏನ್ ಮಾತಾಡೋಣ ಹೇಳಿ. ಬಾಬು ಇವಾಗ ನಾನು ಒಂದು ಮಾತು ಹೇಳ್ತೀನಿ, ನೀವು ನನ್ನ ಮಾತನ್ನ ಸ್ವೀಕರಿಸಿ ಬಿಡಿ, ಅದು ನಿಮಗ್ ಬಿಟ್ಟಿದ್ದು ಫೈನಲಿ. ನೋಡಿ, ನೀವು ಒಂದು ಮಾತು ಹೇಳ್ತಿದ್ರಿ ಬಾಬು, ನಿಮ್ ತಂಗಿ ಚೆನ್ನಾಗಿರ್ಬೇಕು ಅನ್ನೋದು ನಿಮ್ಮ ಆಸೆ ಅಂತ ಹೇಳ್ತಿದ್ರಿ ಅಲ್ವಾ? ಹೌದು. ಖಂಡಿತವಾಗ್ಲೂ ಎಲ್ಲ ಅಣ್ಣಂದ್ರಿಗೂ ಆಸೆ ಇದ್ದೇ ಇರೋದೇ ಬಾಬು, ತಂಗಿ ಚೆನ್ನಾಗಿರ್ಬೇಕು, ಒಡಹುಟ್ಟಿದವ್ರು ಚೆನ್ನಾಗಿರ್ಬೇಕು. ಅಲ್ಲ, ಒಂದ್ ನಿಮಿಷ ಬಾಬು, ಒಂದ್ ನಿಮಿಷ ಕೇಳಿಸ್ಕೊಂಬಿಡಿ ಬಾಬು. ಅನ್ನೊಂದ್ ಪರ್ಸನ್ ಆಗಿದ್ರೆ, ಯಾರೋ ಬೇರೆ ಹುಡುಗ ಅವನ ಬಗ್ಗೆ ನಮ್ಗೆ ಏನು ಡೀಟೇಲ್ಸ್ ಗೊತ್ತಿರಲ್ಲ ಅಂದ್ರೆ ಅವನ ಜೊತೆ ಓಡಾಗಿದ್ರೆ ಮೇ ಬಿ ಚೆನ್ನಾಗಿರ್ಬೋದು ಅನ್ಸುತ್ತೆ. ಸರಿನಾ? ಇವನ್ ಬಗ್ಗೆ ಇವನ್ ಡೀಟೇಲ್ಸ್ ಎಲ್ಲ ನನಗೆ ಚೆನ್ನಾಗ್ ಗೊತ್ತು. ಇವನ್ ಎಂತ 3rd ಕ್ಲಾಸ್, ಇವನ್ ಯಾವ ತರ ಮಾಡ್ತಾನೆ ಎಲ್ಲ ನಮ್ಗೆ ಗೊತ್ತು. ನಮ್ ತಂಗಿ ಇವತ್ತು ಏನಾಗಿದ್ದಾಳೆ ಅಂತ ನಮ್ಗೆ ಗೊತ್ತಿಲ್ಲ. ಇದೇ ವಿತಿನ್ 1 year ಅಲ್ಲಿ ತಿರ್ಗಾ ನಿಮ್ ಸ್ಟುಡಿಯೋಗೆ ಬಂದ ಅವಳು ಹೇಳಿಲ್ಲ ಅಂದ್ರೆ ಅವತ್ ಕೇಳಿ ನಮ್ ಕಣ್ಣೀರಿಗೆಲ್ಲ ಬೆಲೆ ಇಲ್ವಾ ಹೇಳಿ? ನಾವು ರಾಜನ್ ತರ ಪುಟಿ ಇವತ್ತಿನ ದಿನ ಹಿಂಗಾಗಿದ್ದೀವಿ. ಮಾತಾಡೋಕ್ ದುಃಖ ಆಗ್ತಿದೆ. ಸರಿನಾ? ನಾವ್ ಅವಳಿಗೋಸ್ಕರ ನಮ್ ಪ್ರಾಣ ಕೊಡಕ್ಕೆ ರೆಡಿ ಇದ್ದೀವಿ, ಗೊತ್ತಾಯ್ತಾ? ಇವತ್ತಿನ ನಮ್ಗೆ ಈ ಪರಿಸ್ಥಿತಿ ಇಡೀ ಬೆಂಗಳೂರೇ ನೋಡೋ ತರ ಆಗೋಯ್ತು. ಇವತ್ತಿನ ನಾವ್ ಬದುಕಿ ವೇಸ್ಟ್ ಆಗೋಯ್ತು ತಾನೆ. ಅಲ್ಲ ಬಾಬು, ಬಾಬು ಒಂದ್ ನಿಮಿಷ ಬಾಬು. ಇವಾಗ ನಿಮ್ ತಂಗಿ ದಿವ್ಯಾ ನರೇಂದ್ರ ಅವ್ರ ಜೊತೆ ಮದ್ವೆ ಆಗಿದ್ದಾಗಿದೆ ಈಗಾಗ್ಲೇ, ತುಂಬಾ ಪ್ರೀತಿಸ್ತಿದ್ದೀನಿ ಅಂತ ಅವಾಗ್ಲೇ ಹೇಳ್ಕೊಂಡ್ರು ಇಬ್ರು. ಮಾತಾಡಲ್ಲ ಪ್ರೀತಿ. ಅಲ್ಲ, ಒಂದ್ ನಿಮಿಷ ಬಾಬು, ಒಂದ್ ನಿಮಿಷ ಪ್ಲೀಸ್. ಅಲ್ಲ ಬಾಬು, ನಿಮ್ಮ ಆವೇಶ ನನ್ ಖಂಡಿತ ಅರ್ಥ ಆಗತ್ತೆ, ನಿಮ್ ದುಃಖ ಅರ್ಥ ಆಗತ್ತೆ. ಪ್ಲೀಸ್ ಒಂದ್ ನಿಮಿಷ ನಂಗೆ ಸಮಯಾವಕಾಶ ಕೊಡಿ ಬಾಬು. ಇವರಿಬ್ರು ಅವಾಗ್ಲೇ ಹೇಳಿದ್ರು ಇಬ್ರು ಕೂಡ ಪ್ರೀತಿಸ್ತಿದ್ದೀವಿ ಅಂತ, ಮದುವೆ ಆಗಿದ್ದಾರೆ. ಈಗ ಮದುವೆ ಆಗಿ ಮತ್ತೆ ಅದನ್ನ ಮುರಿದು ನಿಮ್ ತಂಗಿ ಜೀವನನ ಮತ್ತೆ ಹಾಳು ಮಾಡ್ಬೇಕು ಅಂತಿದ್ದೀರಾ ಬಾಬು ನೀವು? ಬಾಬು ಅವ್ರೆ, ಬಾಬು, ಸುವರ್ಣ ನ್ಯೂಸ್ ಮುಂದೆ, ಸ್ಟುಡಿಯೋ ಮುಂದೆ ಲಕ್ಷಾಂತರ ಜನ ನೋಡ್ತಿದ್ದಾರೆ ಟಿವಿನ ಬಾಬು. ಅವ್ರ ಎಲ್ರ ಮುಂದೆ ಇವರಿಬ್ರು ಏನ್ ಪ್ರಾಮಿಸ್ ಮಾಡಿದ್ರು ಗೊತ್ತಾ? ಇವಾಗ ನಾವು ಖಂಡಿತ ಚೆನ್ನಾಗಿರ್ತೀವಿ, ನಮ್ಗೊಂದು ಬದುಕೋಕ್ ಅವಕಾಶ ಕೊಡಿ, ದಯವಿಟ್ಟು ಒಂದ್ ಚಾನ್ಸ್ ಕೊಡಿ ಅಂತ ಹೇಳಿದ್ರು. ಯಾಕೆ ನೀವು ದೊಡ್ಡ ಮನಸ್ಸು ಮಾಡಬಾರ್ದು? ನೀವು ಫ್ಯಾಮಿಲಿಯವರು ಯಾಕೆ ಯೋಚನೆ ಮಾಡಬಾರ್ದು? ನಿಜವೂ ನಮ್ ದುಃಖ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಮಾತಾಡಕ್ ಆಗ್ತಾ ಇಲ್ಲ, ನಮ್ಗೆ ಆಗಿರೋ ಅವಮಾನ ತಡೆಯಕ್ ಆಗ್ತಾ ಇಲ್ಲ. ಅರ್ಥ ಆಗತ್ತೆ ಬಾಬು, ಅರ್ಥ ಆಗತ್ತೆ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನಾವ್ ಯಾವತ್ತು ಈ ತರ ನನ್ನ ತಂಗಿ ಮಾಡ್ತಾಳೆ ಅಂತ ನಿಜವಾಗ್ಲೂ ಅನ್ಕೊಂಡಿದ್ದೀರ ಸರ್?
ದುಃಖ ತಡೆಯಕ್ಕಾಗ್ತಾ ಇಲ್ಲ. ಸರಿನಾ, ನಾವು ಎಲ್ಲಾ ತರ ಚೆನ್ನಾಗಿ ಬದುಕಿದೀವಿ. ನಾವು ಇವತ್ತವರೆಗೂ ಒಬ್ಬರ ತಲೆ ಬಗ್ಗಿಲ್ಲ. ನಾನು ಇವತ್ತವರೆಗೂ ಬಗ್ಗಿಲ್ಲ. ಕೇಳಿ ನನ್ ತಂಗಿ ಅಲ್ಲೇ ಅವಳೆ. ನಾವ್ ಎಲ್ಲಾರು ನಾವ್ ಹಂಗೆ ಬದುಕಿದೀವಿ. ಇವತ್ತು ಇವಳಿಂದ ನಮ್ಗೆ ಮೈ ಎಲ್ಲ ನಡ್ಕ ಬಂದ್ಬಿಟ್ಟಿದೆ, ಭಯ ಬಂದ್ಬಿಟ್ಟಿದೆ. ಏನ್ ಹಿಂಗಾಗೋಯ್ತಲ್ಲ ನನ್ ತಂಗಿ ಅಂತ ಗೊತ್ತಾ? ಎಲ್ಲ ಯಾರು ಹೇಳದ, ನಮ್ಗೂ ಒಬ್ಳೆ ತಂಗಿ ಅಂತ ತಾನೇ ನಾವು ಅವಳ ದಿನ ಕಾಲೇಜಿಗೆ ಕರ್ಕೊಂಡು ಹೋಗೋದು. ಇವತ್ತೇನೋ ಅವ್ರು ಆರಾಮಾಗಿ ಹೇಳ್ಬಿಟ್ರು, ಅಯ್ಯೋ ಸರ್ ನಾವು 3 ವರ್ಷದ ಲವ್ ಮಾಡಿದ್ವಿ, ನಾನು ಚೆನ್ನಾಗಿ ಸಾಕ್ತೇನೆ ಅಂತ. ಅದೆಲ್ಲ 3 ತಿಂಗಳು ಮಾಡು. ಆಮೇಲೆ ನಿಮ್ ಇದೇ ಸ್ಟುಡಿಯೋಗೆ ನಿಮ್ಗೆ ಗೊತ್ತಾಗುತ್ತೆ ಸರ್. ನೀವೇ ಎಷ್ಟೊಂದು ಕೇಸ್ ನೋಡಿದೀರಾ. ಒಂದ್ ನಿಮಿಷ ಪ್ಲೀಸ್ ಹಾಗೆ ಇರಿ. ದಿವ್ಯಾ ನೋಡಿ, ತುಂಬಾ ದುಃಖ ತಪ್ತರಾಗಿದ್ದಾರೆ. ತಂಗಿ ಜೀವನ ಹಾಳಾಗೋಯ್ತು ಅಂತ ಹೇಳ್ತಿದ್ದಾರೆ. ಅವ್ರಿಗೊಂದು ಅಶ್ಯೂರೆನ್ಸ್ ಕೊಡಕ್ ಸಾಧ್ಯ ಇಲ್ವಾ ದಿವ್ಯಾ? ನಾವು ಚೆನ್ನಾಗಿರ್ತೀವಿ ಅಂತ ಪ್ಲೀಸ್ ಮಾತಾಡಿದೀವಿ, ಏನಾದ್ರು ಹೇಳಿದೀವಿ. ದಿವ್ಯಾ ಮಾತಾಡಿ. ಇಲ್ಲ ಸರ್, ಅವ್ರು ಮಾತಾಡಲ್ಲ ಅಂತ ಹೇಳಿದ್ರು. ನಾವು ಬಾಳ್ತೀವಿ ಅನ್ನೋ ಕಾನ್ಫಿಡೆಂಟ್ ನಮಗಿದೆ ಸರ್. ನಮಗೆ ಬಾಳ್ತೀವಿ ಅನ್ನೋ ಕಾನ್ಫಿಡೆಂಟ್ ನಮಗಿದೆ. ನಮ್ಮ ಅಣ್ಣ ಹೇಳ್ತಾರಲ್ಲ 3 ತಿಂಗಳು ಇದೆಲ್ಲ ಅಂತ, 3 ತಿಂಗಳು ಇದೆಲ್ಲ ಬಾಳೋದು ಅಂತ. ಹಂಗೆಲ್ಲ ಏನೂ ಇಲ್ಲ ಸರ್, ನಾವು ಚೆನ್ನಾಗೇ ಬಾಳ್ತೀವಿ. ನಮಗೆ ಇವಾಗ ಏನಂದ್ರೆ ನಮ್ಮ ಅಣ್ಣಂದಿರೋ ಹೋಗ್ಬಿಟ್ಟು ಎದುರಿಸ್ತಾರೆ. ನಮಗೆ ಯಾವುದು ಎದುರಿಸ್ತೀರ ನಮಗೆ ಬಿಟ್ಬಿಟ್ರೆ ಅಲ್ಲೋನಾಗ ನಾವು ಇವಾಗ ಎದುರ್ಕೊಂಡು ಓಡಾಡೋ ತರ ಇದೆ ಸರ್. ನಮಗೆ ಹೊರಗಡೆ ಎಲ್ಲೂ ಓಡಾಡಕ್ ನಮಗೆ ಫ್ರೀಡಮ್ ಇಲ್ಲ. ಅವ್ರಿಗೆ ಹೇಳಿ, ಅವ್ರ ನೇರವಾಗಿ ಅವ್ರಿಗೆ ಹೇಳಿ, ಅಣ್ಣ ಅಂತ ಮಾತಾಡಿಸಿ, ಅವ್ರನ್ನ ಸಂಬೋಧಿಸಿ. ನೋಡಿ ಅಷ್ಟು ಅಳ್ತಿದ್ದಾರೆ ಪಾಪ ಅವರು. ತುಂಬಾ ಹರ್ಟ್ ಮಾಡ್ಬಿಟ್ಟಿದ್ದಾರೆ. ಸುಮ್ಮನೆ ಅವ್ರು ಹೇಳ್ತಾರೆ ನೀವು ಹರ್ಟ್ ಮಾಡಿದ್ದೀರಿ ಅವ್ರಿಗೆ ಅಂತ. ನಾನು ಈ ತರ ಮಾಡಿದೀನಿ ಸರ್, ತಪ್ಪು ಅಂತ ನಾನು ಒಪ್ಕೊಂತೀನಿ. ಅವ್ರಿಗೆ ಮಾತಾಡಿದೀವಿ ನೇರವಾಗಿ ಅಣ್ಣ ಅಂತ ಸಂಬೋಧಿಸಿ. ಮಾತಾಡಿದೀನಿ ಸರ್ ನನಗೆ, ಬಟ್ ನನಗೆ ನನ್ನ ಮಾತು ಒಪ್ಕೊಳ್ಳಿಲ್ಲ ಅವರು ನನಗೆ. ಅಟ್ಲೀಸ್ಟ್ ನೀವೊಂದು ಅಶ್ಯೂರೆನ್ಸ್ ಕೊಡಿ ಅವ್ರಿಗೆ. ಇಲ್ಲ ಸರ್, ನಾನು ಗ್ಯಾರಂಟಿ ಚೆನ್ನಾಗಿ ಸಾಕೆ. ಅವ್ರು ಮಾತಾಡಿ, ಏನಾಗಿದೆ ಮಾತಾಡಿ. ಇಲ್ಲ ಸರ್, ಅಲ್ಲ ನೀವು ಬದುಕಬೇಕಾದವ್ರು ಇಬ್ರು ನೀವೇ ಅಶ್ಯೂರೆನ್ಸ್ ಕೊಟ್ಟಿಲ್ಲ ಅಂದ್ರೆ ಸರ್ ಅವ್ರು ನಮ್ಮ ಬದುಕೋದಲ್ಲ. ನಾನೊಬ್ಬ 3rd ಪರ್ಸನ್, ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ ಅವ್ರು ಕೊಡ್ಬೇಕಲ್ವಾ ಅಶ್ಯೂರೆನ್ಸ್? ನೀವು ಅವ್ರು ನಮ್ಮ ಬದುಕಾಗಿ ಬಿಟ್ರೆ ಗ್ಯಾರಂಟಿ ನಾವು ತೋರಿಸ್ತೀವಿ ಸರ್ ಅವ್ರ ಮುಂದೆನೆ. ಬಾಬು ಅವರೇ ನೀವು ಕೂಡ ಪ್ರೀತಿಸಿ ಮದುವೆ ಆಗಿದ್ದೀರಿ ಅಂತ ಕೇಳ್ಪಟ್ಟೆ ನಾನು. ಖಂಡಿತವಾಗ್ಲೂ ಸರ್. ಅಲ್ವಾ? ಸೊ ನೀವು ಕೂಡ ಪ್ರೀತಿಸಿದ್ದೀರಿ ಅಲ್ಲ? ಬಾಬು ಒಂದೇ ನಿಮಿಷ ಪ್ಲೀಸ್, 1 ನಿಮಿಷ. ನನಗೆ ನಿಮ್ ದುಃಖ ಅರ್ಥ ಆಗತ್ತೆ, ದಯವಿಟ್ಟು ನಂಗೆ 1 ನಿಮಿಷ ಕಾಲಾವಕಾಶ ಕೊಡಿ. ನೀವು ಕೂಡ ಪ್ರೀತಿಸಿ ಮದುವೆ ಆಗಿದ್ದೀರಿ ಅಂತ ಕೇಳ್ಪಟ್ಟೆ. ಸೊ ನೀವು ಪ್ರೀತಿಸಿ ಮದುವೆ ಆಗಿದ್ಮೇಲೆ ನಿಮಗೆ ಆ ಪ್ರೀತಿಯ ಒಂದು ಬಾಂಧವ್ಯ, ಆ ಒಂದು ಸೆಳೆತ ಎಲ್ಲ ಗೊತ್ತಿರುತ್ತೆ ಅಲ್ವಾ ಬಾಬು? ಯಾಕೆ ಒಂದು ಅವಕಾಶ ಕೊಡಬಾರ್ದು? ಪ್ರೀತಿನೇ ಸರ್ ಮದುವೆ ಆಗಿದ್ದು, ಇಲ್ಲ ಅಂತ ಹೇಳಿಲ್ಲ. ಅದ್ರ ಕಷ್ಟ ಎಷ್ಟೆಷ್ಟಿದೆ ಗೊತ್ತಾದ? ಇವತ್ತು ಚೆನ್ನಾಗಿರುತ್ತೆ, ಮದುವೆ ಆಗಿ 3 ತಿಂಗಳು ಚೆನ್ನಾಗಿರುತ್ತೆ, 6 ತಿಂಗಳು ಚೆನ್ನಾಗಿರುತ್ತೆ. ಅದ್ರ ಮೇಲೆ ಅದಷ್ಟು ಬೇಜಾರಾಗುವಂತ ಕೆಲಸ ಬೇರೆ. ಅಯ್ಯೋ ನಮ್ಮ ಅಪ್ಪ ಅಮ್ಮ ಹೇಳಿದ ಮಾತು ಕೇಳಬಹುದಲ್ಲ? ನಮ್ಮ ಅಪ್ಪ ಅಮ್ಮ ಹೇಳಿದ ಮಾತೆಲ್ಲ ಎಲ್ಲಾರು ಅಲ್ಲ ಬಾಬು, ನಾನು ನಿಮ್ಗೆ ಯಾಕೆ ಈ ವಿಚಾರ ಯಾಕೆ ಹೇಳ್ದೆ ಅಂತಂದ್ರೆ, ನಾನು ಕೇಳ್ಪಟ್ಟೆ ನೀವು ಡಿವೋರ್ಸ್ ಕೊಡಿಸಿ ನಂತರದಲ್ಲಿ ಒಂದು ಮದುವೆ ಆದ್ರಿ, ಪ್ರೀತಿಸಿ ಮದುವೆ ಆದ್ರಿ ಅಂತ. ಸೊ ನಾನು ಅನ್ಕೊಂಡೆ ನಿಮಗೆ ಒಂದು ಪ್ರೀತಿ ವ್ಯಾಲ್ಯೂ, ಒಂದು ಬಾಂಧವ್ಯ, ಸೆಳೆತ ಎಲ್ಲ ಗೊತ್ತಿರುತ್ತೆ. ನೀವು ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ ಜೊತೆ ಯೋಚನೆ ಮಾಡಿ ಪ್ಲಾನ್ ಮಾಡಿ ಏನಾದ್ರು ಮಾಡ್ಬೋದು ಅಂತ ನಾನು ಜಸ್ಟ್ ಒಂದು ಆಶಾಭಾವನೆ ಅಷ್ಟೇ, ನಥಿಂಗ್ ಎಲ್ಸ್. ನಾನು ಪ್ರೀತಿಸಿ ಮದುವೆ ಆಗಿದ್ದೀನಿ ಹಂಗಂತಲ್ಲ. ಇವತ್ತು ನಾನು ಯಾರು ಸಪೋರ್ಟ್ ತಗೊಳ್ದೆ ನಾನು ಒಬ್ನೇ ಫೈಟ್ ಮಾಡಿ ನಾನು ಮದುವೆ ಕರ್ಕೊಂಡ್ ಬಂದಿದ್ದೀನಿ. ಹುಡುಗಿನ ಕರ್ಕೊಂಡ್ ನಮ್ಮ ಅಪ್ಪ ಅಮ್ಮನ ಹತ್ರ ಭರವಸೆ ನಿಮ್ ನರೇಂದ್ರ ಅವ್ರ ಮೇಲೆ ಯಾಕಿಲ್ಲ ಅಂತ ಬಾಬು? ನಮ್ಮ ಅಪ್ಪ ಅಮ್ಮ ಮದುವೆ ಮಾಡ್ಸಿದಾರೆ, ನನಗ್ ಬದುಕೋ ಶಕ್ತಿ ಇದೆ. ಅವ್ನು ಇವನ್ ಓದಿರೋದು ಎಷ್ಟನೇ ಕ್ಲಾಸ್ ಅಂತ ಅವ್ರನ್ನೇ ಕೇಳಿ. ಇವಾಗ ನಮ್ಮನೆ ನಾನು ಇವಾಗ ಕರ್ಕೊಂಡು ಬಾಬು ನೀವು ಫುಟ್ಪಾತ್ ಕ್ಲೀನ್ ಮಾಡ್ತಾ ಇದ್ದವರು ಬಿಲಿಯನರ್ಗಳಾಗಿದ್ದಾರೆ ಬಾಬು. ನೀವು ಅವ್ರು ಏನು ಓದಿಲ್ಲ, ಏನು ಮಾಡಿಲ್ಲ, ಏನು ಮುಂದೆ ಸಂಪಾದಿಸಲ್ಲ ಅಂತ ನೀವ್ ಹೇಳ ತಪ್ಪಲ್ವಾ? ಇವಾಗ ನಾನೊಂದ್ ಮಾತು, ನಮ್ಮ ಮಿಸಸ್ ನ ಕರ್ಕೊಂಬಂದ್ ನಾನು ಮದ್ವೆ ಆಗಿದ್ದೀನಿ ಗೊತ್ತಾಯ್ತಾ? ಇವತ್ತಲ್ಲ ನಾಳೆ ಹೆಂಗೆ ಬದುಕೋ ನನ್ ಮಾಡ್ತೀನಿ ಅಂತ ನನಗೆ ಗೊತ್ತು. ಇನ್ ಕೇಸ್ ಸತ್ತೇ ಹೋಗ್ಬಿಟ್ಟಾದ್ರು ನಮ್ಮ ಎಕ್ಸಾಕ್ಟ್ಲಿ ಬಾಬು, ನಾನು ಅದೇ ವಿಚಾರ ಹೇಳ್ತಿರೋದು ಬಾಬು. ದಯವಿಟ್ಟು ನಾನೇನ್ ಹೇಳ್ತೀನಿ ಅಂತ ಕೇಳಿ ಒಂದೇ ಒಂದ್ ಸೆಕೆಂಡ್. ನಾನು ಅವಳನ್ನ ಸಾಕ್ಲಿಲ್ಲ ಅಂದ್ರು, ನಾನೇನೋ ಇನ್ ಕೇಸ್ ಸತ್ತೇ ಹೋಗ್ಬಿಟ್ರು ನಮ್ಮ ಅಪ್ಪ ಅಮ್ಮ ಸಾಕ್ತಾರೆ ಅಂತ ಧೈರ್ಯ ಇದೆ. ಅವ್ರು ಯಾವ ಕಾಲಿಗೆ ಇವಾಗ ಅವ್ನಿಗೆ ಹೆಚ್ಚು ಏನಾದ್ರು ಯಾರು ಸಾಕ್ತಾರೆ ಸರ್? ಅವ್ರ ಅಪ್ಪ ಅಮ್ಮ ಅವ್ರು ತಿನ್ನಕ್ಕೆ ಇಲ್ಲ, ಹೆಂಗ್ ಸರ್ ಸಾಕ್ತಾರೆ ಹೇಳಿ? ಯಾರು ಮಾಡ್ತಾರೆ ಹೇಳಿ? ನಮ್ಗೆ ಅಟ್ಲೀಸ್ಟ್ ಅವ್ನು ಬಂದ್ ನಮ್ಮ ಹತ್ರ ಇವಾಗ ಅವ್ರು ಏನಂತ ಗೊತ್ತಾ ನಮ್ಮ ಹತ್ರ, ಸರ್ ಈ ಹುಡುಗಿ ನನ್ಗೆ ತಂಗಿ ತರ ಅಂತ ಹೇಳ್ದ. ಅಣ್ಣ ಈ ಹುಡುಗಿ ನನ್ಗೆ ತಂಗಿ ಅಂತ ಹೇಳ್ದ. ಯಾವಾಗ 3 years ಬ್ಯಾಕ್ ಅವ್ರು ಎದುರಿಸೋದು ಸರ್. ಏನು ಹಿಂಗೆ ಗೊತ್ತಾಗೋಯ್ತು ಅವ್ರ ಮನೇಲಿ ಅವಾಗ್ಲೇ ಒಂದ್ಸಲಿ. ಆ ಟೈಮಲ್ಲಿ ಹಂಗೆ ಹೇಳಿದ್ವಿ ಸರ್. ಸರಿ, ಈಗ ಬಾಬು ಫೈನ್,
ನೋಡಿ, ಹಳೆ ದ್ವೇಷಗಳನ್ನ ಕೆದಕ್ತಾ ಹೋದ್ರೆ ನಿಮ್ಗೆ ಬರೀ ವಿಷ ಮಾತ್ರ ಸಿಗ್ತಾ ಹೋಗುತ್ತೆ ಅಷ್ಟೇ ಬಾಬು. ಖಂಡಿತ ಸಿಹಿ ಸಿಗಲ್ಲ ನಿಮ್ಗೆ. ನಾನು ನಿಮ್ಗೆ ಒಂದು ಮಾತು ಕೇಳ್ತೀನಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ನೀವು. ನೋಡಿ, ಅಲ್ಲ, ನನಗೆ ನಿಮ್ ದುಃಖ ಖಂಡಿತವಾಗ್ಲೂ ಅರ್ಥ ಆಗತ್ತೆ. ನಮ್ಮ ಸುವರ್ಣ ನ್ಯೂಸ್ನ ಉದ್ದೇಶ ಏನು ಅಂತಂದ್ರೆ, ಈಗಾಗಲೇ ಮದುವೆ ಆಗಿದ್ದಾರೆ ದಂಪತಿಗಳು, ಅವ್ರ ಲೈಫ್ ಚೆನ್ನಾಗಿರ್ಲಿ ಅಂತ ಅಷ್ಟೇ. ನೀವು ಯಾಕೆ ಒಂದು ದೊಡ್ಡ ಮನಸ್ಸು ಮಾಡಿ ಮಾತಾಡಬಾರ್ದು ಬಾಬು ನಿಮ್ಮ ಫ್ಯಾಮಿಲಿ ಜೊತೆಗೆ? ಪ್ಲೀಸ್ ಒಂದ್ಸಲ ಯೋಚನೆ ಮಾಡಿ. ಇಟ್ಸ್ ಎ ರಿಕ್ವೆಸ್ಟ್. ಅಲ್ಲ, ಒಂದು ರಿಕ್ವೆಸ್ಟ್. ನಾನು ಒಪ್ಕೊಳ್ಳಿ, ಈಗಲೇ ಫೋನ್ನಲ್ಲಿ ಒಪ್ಕೊಂಬಿಡಿ ಆಯ್ತು ಅಂತ ಹೇಳಿ ಅಂತ ಹೇಳ್ತಿಲ್ಲ ಬಾಬು. ಒಂದೇ ಒಂದು ರಿಕ್ವೆಸ್ಟ್, ಪ್ಲೀಸ್ ಒಂದ್ಸಲ ಯೋಚನೆ ಮಾಡಿ, ಇಬ್ಬರನ್ನೂ ಕೂಡಿಸ್ಕೊಂಡು ಮಾತಾಡಿ. ಏನಂತ ತಲೆ ಹೋಗುವಂತ ರೇಪ್ ಕೇಸ್ ಏನಿಲ್ವಲ್ಲ ಅವ್ರ ಮೇಲೆ? ದಯವಿಟ್ಟು ನಾನು ಇರೋ ಜಾಗದಲ್ಲಿ ನೀವು ಒಂದ್ಸರಿ ಆಲೋಚನೆ ಮಾಡಿ. ನಮ್ಮ ಮನೇಲಿ ಇರೋ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಆಲೋಚನೆ. ಅರ್ಥ ಆಗತ್ತೆ. ನಾನು ಅದಕ್ಕೆ ಅಲ್ವಾ ಹೇಳ್ತಿರೋದು, ನಮ್ಮಪ್ಪ ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅರ್ಥ ಆಗತ್ತೆ ಬಾಬು, ಖಂಡಿತ ಅರ್ಥ ಆಗತ್ತೆ. ನನ್ ಮನೆ ಏನಂದ್ರೆ ಗೊತ್ತಾ, ನನ್ಗೆ ಇಬ್ರು ಮಕ್ಳು ಬೇಡ, ನಮಗೆ ಅವಳೊಬ್ಳು ಸಾಕು. ಅವಳ ಕರ್ಕೊಂಡ್ ಬಿಟ್ಬಿಡ್ರಿ, ಅವಳೊಬ್ಳು ಸಾಕು ನನ್ಗೆ, ನೀವು ಯಾರು ಬೇಡ ಅಂತಾರೆ. ಬಾಬು, ನನ್ಗೆ ಅರ್ಥ ಆಗತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ಒಂದ್ಸಲ ಯಾಕೆ ನೀವು ಯೋಚನೆ ಮಾಡಬಾರ್ದ ಬಾಬು? ಒಂದ್ ನಿಮಿಷ ಒಂದ್ಸಲ ಕೂತ್ಕೊಂಡು ಮಾತಾಡಬಾರ್ದಾ? ಇಟ್ಸ್ ಅ ರಿಕ್ವೆಸ್ಟ್ ಸರ್. ಒಂದ್ಸಲ ಪ್ಲೀಸ್ ಯೋಚನೆ ಮಾಡಿ. ಏನೋ ಸರ್, ನಾನು ರಿಕ್ವೆಸ್ಟ್ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮನ್ನ. ನೋಡಿ ಲಕ್ಷಾಂತರ ಜನ, ಬಾಬು ಒಂದ್ ಯೋಚನೆ ಮಾಡಿ, ಲಕ್ಷಾಂತರ ಜನ ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ನಿಮ್ಮ ದುಃಖ ಅವ್ರ ಖಂಡಿತ ಅರ್ಥ ಆಗಿರುತ್ತೆ, ಇವ್ರ ದುಃಖ ಅವ್ರ ಖಂಡಿತ ಅರ್ಥ ಆಗಿರುತ್ತೆ. ನಾನು ಅದ್ರಲ್ಲಿ ಯಾವುದೇ ತಪ್ಪು ಅಂತ ಹೇಳ್ತಾ ಇಲ್ಲ. ನಿಮ್ಮ ದುಃಖಕ್ಕೆ ಖಂಡಿತವಾಗ್ಲೂ ಕೂಡ ಬೆಲೆ ಇದೆ ಬಾಬು. ಆ ದುಃಖವನ್ನ ಸ್ವಲ್ಪ ಆಚೆಗಿಟ್ಟು ಒಂದ್ ನಿಮಿಷ ಯೋಚನೆ ಮಾಡಿ ಮಾತನಾಡ್ತೀರಾ ಪ್ಲೀಸ್? ದಯವಿಟ್ಟು ಈ ಬೆದರಿಕೆಗಳು ಯಾವುದು ಬೇಡ ಅಂತ ನಾನು ಕೇಳ್ಕೊಳ್ತೀನಿ ಬಾಬು. ಮಾಡ್ತೀರಾ? ಅರ್ಥ ಆಗತ್ತೆ ಬಾಬು. ಒಂದ್ಸಲ ಕೂತ್ಕೊಂಡು ಫ್ಯಾಮಿಲಿ ಮೆಂಬರ್ಸು ಶಾಂತವಾಗಿ ಮಾತನಾಡ್ತೀರಾ? ಮಾತಾಡಿ ಬಾಬು. ದಯವಿಟ್ಟು ಹೆದರಿಕೆಗಳು, ಬೆದರಿಸೋದು, ಲಾಂಗು ಮಚ್ಚು ನೋಡಿ. ಇವಾಗ ಇವ್ರನ್ನ ನೀವೇನಾರು ಏನೋ ಮಾಡ್ತೀರಾ, ಏನೋ ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಏನೋ ಮಾಡಿಸ್ಬೇಕು, ಅದು ಇದು ಅಂತೆಲ್ಲ ಮಾತುಗಳು ಬರ್ತಾ ಇತ್ತು. ಇವ್ರಿಗೆ ಏನಾದ್ರು ಅಪಾಯ ಆದ್ರೆ, ಅಲ್ಲ ಬಾಬು ಒಂದ್ ನಿಮಿಷ ಬಾಬು, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾವು ಎಲ್ಲಾರ ತರ ಮನುಷ್ಯರೇ, ಗೊತ್ತಾಯ್ತಾ? ನಮ್ಗೂ ಆಸೆ ಆಕಾಂಕ್ಷೆ ಎಲ್ಲಾನು ಇರುತ್ತೆ. ನಮ್ಗೂ ನಮ್ಮ ಅಪ್ಪ ಅಮ್ಮ ತಂಗಿ ಎಲ್ಲಾರು ಇದ್ದೇ ಇರ್ತಾರೆ, ಗೊತ್ತಾಯ್ತಾ? ಅವಳಿಗೆ ಬಂದಿರೋ ಆಪರ್ಚುನಿಟಿ ಯಾವ ತರ ಮದ್ವೆ ಆಗ್ಬೇಕಾಯ್ತು. ಸರಿ ಬಾಬು, ನಿಮ್ಮನ್ನ ಸರಿ ಬಾಬು ನಾನು ಲಾಸ್ಟ್ ಪ್ರಶ್ನೆ ಕೇಳ್ಬಿಡ್ತೀನಿ ನಿಮ್ಗೆ. ನನಗೆ ಗೊತ್ತು ನೀವು ಸಾಕಷ್ಟು ಎಮೋಷನಲ್ ಆಗಿದ್ದೀರಿ ಅಂತ. ಒಂದು ಅವಕಾಶ ಕೊಡ್ತೀರಾ ಇಬ್ಬರಿಗೂ? ಒಂದ್ಸಲ ಕೂತ್ಕೊಂಡು ಮಾತಾಡ್ತೀರಾ? ಎಸ್ ಆರ್ ನೋ? ಅವ್ರ ಹತ್ರ ನಾವ್ ಯಾರು ಮಾತಾಡಕ್ ರೆಡಿ ಇಲ್ಲ, ಓಕೆನಾ? ಎಲ್ಲೇ ಇದ್ರು ಚೆನ್ನಾಗಿ ದಯವಿಟ್ಟು ನಮ್ಮನ್ನ ಮಕ್ಕ ಯಾವತ್ತೂ ನಮ್ಮನ್ನ ನೋಡಬಾರ್ದು. ಇವ್ರಿಗೆ ಇನ್ಮೇಲೆ ತೊಂದರೆ ಕೊಡಲ್ಲ ನೀವು? ಯಾವ ತೊಂದ್ರೆ ನಾವ್ ಕೊಡಲ್ಲ. ನಮ್ಗೆ ಇನ್ ಕೇಸ್ ತೊಂದ್ರೆ ಬಂತು ಅಂದ್ರೆ ಬಿಡಲ್ಲ, ತೊಂದ್ರೆ ಕೊಡಲ್ಲ. ಏನೇ ಆಗ್ಲಿ ನಿಮಗೆ ನಿಮ್ಗೆ ತೊಂದ್ರೆ, ಇವರಿಬ್ಬರಿಂದ ಅಮಾಯಕರಿಂದ ತೊಂದ್ರೆ ಬರಲ್ಲ ನಿಮಗೆ ಬಾಬು. ಥ್ಯಾಂಕ್ಸ್ ಲಾಟ್ ಮಾತನಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಬಾಬು. ಎಸ್, ಇನ್ಮೇಲೆ ಖಂಡಿತವಾಗ್ಲೂ ತೊಂದರೆ ಕೊಡಲ್ಲ ಅನ್ನೋ ಮಾತನ್ನ ದಿವ್ಯಾ ಅವರ ಅಣ್ಣ ಬಾಬು ಹೇಳಿದ್ದಾರೆ. ಅಫ್ಕೋರ್ಸ್ ಅರ್ಥ ಆಗುತ್ತೆ. ನಾನು ಅವಾಗಲೇ ನಿಮ್ಗೆ ಏನು ಮಾತು ಹೇಳ್ತಾ ಇದ್ದೆ, ತಂದೆ ತಾಯಿಗಳು ಮಗಳ ಮೇಲೆ ಸಾಕಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ, ಸಾಕಷ್ಟು ಪ್ರಾಣ ಇಟ್ಕೊಂಡಿರ್ತಾರೆ. ಈ ರೀತಿ ಆದ ಸಂದರ್ಭದಲ್ಲಿ ಎಮೋಷ್ನಲಿ ಹರ್ಟ್ ಆಗೋದು ಇಟ್ಸ್ ವೆರಿ ನ್ಯಾಚುರಲ್, ತುಂಬ ಕಾಮನ್ ಆಗಿರುವಂಥ ವಿಚಾರ ಅದು. ಬಟ್ ಏನಾಗಬೇಕಾಗತ್ತೆ ಆ ಸಂದರ್ಭದಲ್ಲಿ ಅಂತಂದರೆ, ಕೂತ್ಕೊಂಡು ಮನಸ್ಥಿತಿಗಳನ್ನು ಸರಿ ಮಾಡಿಕೊಂಡು ಮನಸ್ಸುಗಳನ್ನು ಅರ್ಥ ಮಾಡಿಕೊಂಡು ಮಾತನಾಡಿದ್ರೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಅಂದ್ಕೊಳ್ತೇನೆ. ಚರ್ಚೆ ಮುಂದುವರಿಸ್ತಾನೆ ಪುಟ್ಟ ಬ್ರೇಕ್ನ ನಂತರದಲ್ಲಿ.